ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಮತ್ತು ಸಬ್ಸ್ಕ್ರೈಬ್ ಆಗಿರೋರು ಸುಧಾ ವೀಡಿಯೋಸ್ನ ನೋಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾನು ಇವತ್ತಿನ ದಿನ ಸ್ಯಾರಿ ಶಾಪ್ ಅಂತಲೇ ಅನ್ಬೋದು. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಏನೋ ಖುಷಿ ಅಲ್ವಾ, ಸ್ಯಾರಿ ತೊಗೊಳ್ಳೋದು, ಶಾಪಿಂಗ್ ಹೋಗೋದು, ಆ ವಸ್ತು ತೊಗೊಳ್ಳೋದು ಅನ್ನೋದು ಏನೋ ಒಂಥರ ಖುಷಿ. ಹಾಗಾಗಿ ನಮ್ಮ ಕರ್ನಾಟಕ ಸಿಲ್ಕ್ ಸ್ಯಾರೀಸಲ್ಲಿ 50% ಆಫರ್ ಅಂತ ಇತ್ತು. ಹಾಗಾಗಿ ನೋಡೋಣ ಅಂದ್ಕೊಂಡು ಮೈಸೂರಿಗೆ ಹೋದ್ವಿ. ಅಲ್ಲಂತೂ ಕ್ಯಾಮ್ರಾ ಅಂದರೆ ಮೊಬೈಲ್ ಇಟ್ಕೊಳ್ಳೋದಿರಲಿ, ನಮಗೆ ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಹಾಗಾಗಿ ಅಲ್ಲಿ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ನಾನು ಬರೀ ಶಾಪಿಂಗ್ ಮಾಡಿಕೊಂಡು ಆಮೇಲೆ ಸ್ಯಾರಿ ತೋರಿಸಿದ್ರಾಯ್ತು ಅಂದ್ಕೊಂಡು ಮನೆಗೆ ಬಂದು ಇಷ್ಟು ಸ್ಯಾರಿ ತೊಗೊಂಡೆ ಅಂತಲೇ ಅನ್ಬೋದು. ತೊಗೊಂಡೆ ಅನ್ನೋದಕ್ಕಿಂತ ನಾನು, ನಮ್ಮಮ್ಮ, ತಮ್ಮನ ಹೆಂಡ್ತಿ 3 ಜನ ಹೋಗಿದ್ವಿ. 3 ಜನನೂ ಇಷ್ಟು ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತಲೇ ಅನ್ಬೋದು. ಈಗ ಒಂದೊಂದಾಗಿ ಸ್ಯಾರಿನ ತೋರಿಸ್ತೀನಿ. ನಿಮ್ಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅನ್ನೋದನ್ನು ಒಂದು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ಸ್ಯಾರಿ ಯಾವುದು ಅನ್ನೋದನ್ನು ಒಂದು ಗೆಸ್ ಮಾಡಿ ಅಂತಲೇ ಅಂತೀನಿ. ಈಗ ಮೊದಲನೇದಾಗಿ ಈ ಬ್ಲೂ ಕಲರ್ ಸ್ಯಾರಿ. ಅಂದರೆ ಒಂದೇ ಅಂಗಡಿಗೆ ಹೋಗಿರಲಿಲ್ಲ ನಾವು. ಮೈಸೂರು ಕಡೆ ಸೀರೆ ಅಂದರೆ ಒಂದು ಅಂಗಡಿ ಅಂತೂ ನಾವು ಸೆಲೆಕ್ಷನ್ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾನು ಸೆಲೆಕ್ಷನ್ ಮಾಡೋದಿಲ್ಲ. ಒಂದು 3-4 ಅಂಗಡಿ ನೋಡಿಕೊಂಡು ಆಮೇಲೆ ಸೆಲೆಕ್ಷನ್ ಅಂತಲೇ ಅನ್ಬೋದು. ಮೊದಲನೇದಾಗಿ ನಾನೀಗ ಫ್ಯಾನ್ಸಿ ಸ್ಯಾರಿ ತೋರಿಸ್ತಾ ಇದ್ದೀನಿ. ಫಸ್ಟ್ನೇದಾಗೇ ಬ್ಲೌಸ್ ಪೀಸ್ ಬಂತು. ಈ ಬ್ಲೌಸ್ ಪೀಸ್ನಲ್ಲೂ ವರ್ಕು ಅದರಲ್ಲೇ ಇರೋದ್ರಿಂದ ವರ್ಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸಿಂಪಲ್ಲಾಗಿ ವರ್ಕ್ ಇದೆ. ಮತ್ತು ಮೈದಾನ ಫುಲ್ಲು ಥ್ರೆಡ್ ವರ್ಕ್ ಇದೆ. ಮಿಷಿನ್ ವರ್ಕ್ ಅಂತಲೇ ಅನ್ಬೋದು. ಅಂದರೆ ತೀರಾ ಎದ್ದೆದ್ದು ಬರುತ್ತಲ್ಲ ಥ್ರೆಡ್ ವರ್ಕು, ಆ ರೀತಿ ಇಲ್ಲ. ಗಟ್ಟಿ ಥ್ರೆಡ್ ವರ್ಕ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ಬೋದು. ಮತ್ತು ಮಧ್ಯ ವೈಟ್ ಸ್ಟೋನು ಹಾಕಿರೋದ್ರಿಂದ ನೈಟ್ ರಿಸೆಪ್ಷನ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಅನ್ಬೋದು. ಮತ್ತು ಪಿಂಕು ಸಿಲ್ವರ್ನಲ್ಲಿ ವರ್ಕ್ ಮಾಡಿರೋದು. ಇದು 1385 ರೂಪಾಯಿ ಕೊಟ್ವಿ. ಇದು ನಾವು ತೊಗೊಂಡಿದ್ದು ಸೆಂದಿಲಲ್ಲಿ, ಮೈಸೂರು ಹತ್ರ ಸುಮಂಗಲಿ ಪಕ್ಕ ಸೆಂದಿಲ್ ಅಂತ ಬರುತ್ತೆ. ಆ ಸೆಂದಿಲಲ್ಲಿ ಶಾಪ್ ಮಾಡಿದ್ದು ನಾವು. ಇದು ಬ್ಲೂ ಕಲರು. ಮತ್ತು ಸೇಮ್ ಅದೇ ಬಟ್ಟೆನಲ್ಲಿ ಸೇಮ್ ಕ್ವಾಲಿಟಿ, ಆ ಬ್ಲೂ ಮತ್ತು ಈ ಸೀರೆ ಸೇಮ್ ಕ್ವಾಲಿಟಿ ಆಗಿರೋದ್ರಿಂದ ಒಂದೇ ಥರದ್ದು ತೊಗೊಂಡ್ವಿ ನಾವು. ಮತ್ತು ಥ್ರೆಡ್ ವರ್ಕು ಬೇರೆ ಬೇರೆ ಡಿಸೈನ್ ಇದೆ. ಬ್ಲೂ ಮತ್ತು ಪಿಂಕ್ ಕಲರು ಮತ್ತು ಸಿಲ್ವರ್ ಕಲರ್ನಲ್ಲಿ ವರ್ಕ್ ಮಾಡಿರೋದ್ರಿಂದ ಗಟ್ಟಿ ವರ್ಕ್ ಇದೆ. ಮೇಲ್ಮೇಲೆ ಎದ್ದು ಬರುತ್ತಲ್ಲ ಆ ಥರ ವರ್ಕ್ ಇಲ್ಲ. ಲೈಟ್ ಪ್ಯಾರೆಟ್ ಗ್ರೀನ್ಗೆ ಬಾರ್ಡರು ಒಂಥರ ಪಿಂಕ್ ಮತ್ತು ರೆಡ್ ಕಾಂಬಿನೇಷನಲ್ಲಿ, ಈ ಕನಕಾಂಬ್ರ ಕಲರ್ ಅಂತಾರಲ್ಲ ಆ ಕಲರ್ ಕಾಂಬಿನೇಷನಲ್ಲಿ ಪುಟ್ಟದಾಗಿ 1/4 ಇಂಚಷ್ಟು ಬಾರ್ಡರ್ ಕೊಟ್ಟಿರೋದ್ರಿಂದ ತುಂಬ ಎಲಿಗೆಂಟಾಗಿ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಲೇ ಅನ್ಬೋದು. ಬ್ಲೌಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಅದು ಅಷ್ಟೇ ಕನಕಾಂಬ್ರ ಕಲರ್ನಲ್ಲಿ ಬ್ಲೌಸ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೈಟು ರಿಸೆಪ್ಷನ್ನು ಅಥವಾ ಪಾರ್ಟಿ ವೇರ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ಬೋದು. ಮತ್ತು ಬ್ಲೌಸ್ ಪೀಸ್ಗೂ ಅಷ್ಟೇ ಲೈಟಾಗಿ ವರ್ಕ್ ಮಾಡಿರೋದ್ರಿಂದ ವರ್ಕ್ ಮಾಡಿಸ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ. ಅಷ್ಟು ತುಂಬಾ ಚೆನ್ನಾಗಿತ್ತು. ಒಟ್ಟಿನಲ್ಲಿ ನೋಡಿ ತೋಳಿಗೆ ಎಷ್ಟು ಸಿಂಪಲ್ಲಾಗಿದೆ ಅಂತ. ಇದು ತೋಳು ಭಾಗಕ್ಕೆ ಬರುತ್ತೆ. ಇದು ಕನಕಾಂಬ್ರ ಕಲರ್, ಲೈಟ್ ಕನಕಾಂಬ್ರ ಕಲರ್ ಮತ್ತು ಪ್ಯಾರೆಟ್ ಗ್ರೀನು, ತುಂಬಾ ಕಲರ್ ಕಾಂಬಿನೇಷನ್ ಅಂತೂ ಮಸ್ತಾಗಿದೆ ಮಾತ್ರ. ಇದಕ್ಕೂ ಅಷ್ಟೇ 1350 ರೂಪಾಯಿ ಕೊಟ್ವಿ. ಸೇಮ್ ರೈಟೇನೆ ಎರಡೂ. ಮತ್ತು ಕ್ಲಾತು ಅಷ್ಟೇ ಸೇಮ್ ಇದೆ. ಒಟ್ಟಿನಲ್ಲಿ ನಾನು ಒಂದ್ಸಲ ನೀಟಾಗಿ ತೋರಿಸ್ತೀನಿ. ಮೈದಾನದಲ್ಲಿ ಯಾವುದೇ ಬುಟ್ಟ ಇಲ್ಲ, ಫುಲ್ಲು ಪ್ಲೈನ್ ಇದೆ. ಬಾರ್ಡರ್ ಮಾತ್ರ ಈ ರೀತಿ ಇದೆ ನೋಡಿ. ವರ್ಕಿಗೆ ಮಧ್ಯ ಒಂದು ವೈಟ್ ಸ್ಟೋನ್ಗಳಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಅನ್ಬೋದು. ಇದೊಂದು ಸ್ಯಾರಿ ಸೆಂದಿಲಲ್ಲಿ ತೊಗೊಂಡ್ವಿ. ಮತ್ತು ವೈಟ್ ಮತ್ತು ರೆಡ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದು. ಇದಂತೂ ಸಾಫ್ಟಾಗಿದೆ ಅಂತಲೇ ಅನ್ಬೋದು. ಈಗಂತೂ ಸಾಫ್ಟ್ ಸೀರೆಗಳು ಹಾಕ್ಕೊಳ್ಳೋದೇ ಒಂದು ಚೆಂದ ಅಂತ ಅನಿಸುತ್ತೆ. ಈ ದೂರ ಅಂದರೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತೀವಿ, ಆವಾಗ ವೇರ್ ಮಾಡೋದಕ್ಕೆಲ್ಲ ತುಂಬಾ ಕಂಫರ್ಟಬಲ್ ಅಂತ ಅನಿಸುತ್ತೆ ಈ ಥರ ಸಾಫ್ಟ್ ಸೀರೆಗಳು. ಮತ್ತು ವೈಟ್ ಮತ್ತು ರೆಡ್ ಕಾಂಬಿನೇಷನ್ ಅಂತೂ ತುಂಬ ರಿಚ್ ಕಲರ್ ಅಂತಲೇ ಅನ್ಬೋದು. ರಿಚ್ ಅಂದರೆ ರೆಡ್ಡೇನೆ ರಿಚ್ ಕಲರ್. ಒಟ್ಟಿನಲ್ಲಿ ಏನೋ ಒಂಥರ ರಿಚ್ ಅಂತ ಅನಿಸುತ್ತೆ ಆ ಸ್ಯಾರಿ ಹಾಕ್ಕೊಂಡಾಗ, ರೆಡ್ ಸ್ಯಾರಿಗಳು. ಹಾಗಾಗಿ ವೈಟಲ್ಲಿ ರೆಡ್ ಬಾರ್ಡರ್ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಟ್ಟಿನಲ್ಲಿ ಸಾಫ್ಟಾಗೂ ಇದೆ. ಹೇಗೆ ಹಾಕ್ಕೋತೀವಿ ಆ ರೀತಿ ಕೂರುತ್ತೆ ಅಂತಲೇ ಅನ್ಬೋದು. ಕ್ಯಾರಿ ಮಾಡೋಕ್ಕೂ ತುಂಬಾ ಚೆನ್ನಾಗಿದೆ.
ನಂತರ ಈ ಸೆರಗಿನ ಭಾಗ ಈ ರೀತಿ ಇದೆ ನೋಡಿ, ಪುಟ್ಟದಾಗಿದೆ. ಮತ್ತು ಬ್ಲೌಸ್ ಅಂತೂ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿತ್ತು ಅಂತಲೇ ಅನ್ಬೋದು. ನೋಡಿ ಯಾವ ರೀತಿ ಇದೆ ಬ್ಲೌಸ್ ಪೀಸು, ಈ ರೀತಿ ಬರುತ್ತೆ. ಫ್ಲವರ್ ಟೈಪು ಇದೆ. ಇದಂತೂ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ಇದನ್ನು ಸುದ ಸೆಂದಿಲಲ್ಲೇ ತೊಗೊಂಡಿದ್ದು. ಇದಕ್ಕೆ ನಾವು ಪೇ ಮಾಡಿದ್ದು 1050 ರೂಪಾಯಿನೋ ಕೊಟ್ಟಿದ್ದು. ಇದಕ್ಕೆ ಮಾತ್ರ ಮೈಸೂರು ಸಿಲ್ಕೆಲ್ಲ ವೇರ್ ಮಾಡಲ್ವ, ಅದೇ ರೀತಿ ಫೀಲ್ ಆಗುತ್ತೆ ಅಂತಲೇ ಅನ್ಬೋದು ಅನಿಸುತ್ತೆ. ಯಾಕಂದರೆ ಮುಟ್ಟಿದಾಗಲೇ ಗೊತ್ತಾಗುತ್ತೆ ಸಾಫ್ಟಾಗಿದೆ ಅಂತ. ನೋಡಿ ಈ ರೀತಿ ಬರುತ್ತೆ. ಮೈದಾನ ಫುಲ್ಲು ಈ ಗೋಲ್ಡ್ ಎಲ್ಲೋ ಮತ್ತು ಲೈಟ್ ಗ್ರೀನ್ನಲ್ಲಿ ಈ ಥರ ಬಳ್ಳಿ ಫ್ಲವರ್ ಥರ ಇದೆ. ಮತ್ತು ಸೆರಗು ಸ್ಮಾಲ್ ಆಗಿದೆ, ಒಂದು ಸ್ವಲ್ಪನೇ ಇದೆ ಅಂತ ಅನ್ಬೋದು, ತೀರಾ ದೊಡ್ಡದಾಗೇನಿಲ್ಲ. ಅದೊಂದು ಸ್ಯಾರಿ, ಆ 3 ಸ್ಯಾರಿನ ಸೆಂದಿಲಲ್ಲಿ ತೊಗೊಂಡಿದ್ದು. ನಂತರ ನಾನಿಲ್ಲಿ ಇದು ಯಾವ ಕಲರು, ಬ್ಲೂ ಅಂತ ಹೇಳೋದಕ್ಕಾಗಲ್ಲ, ರಮಾ ಗ್ರೀನ್ ಕಲರ್ ಬರುತ್ತಲ್ಲ ಆ ರೀತಿ ಇದೆ ಇದು. ಅಂದರೆ ಬಿಸಿಲಿಗೆ ಹೋದರೆ ಡಬಲ್ ಶೇಡ್ ಥರ ಇದೆ. ಈ ಕಡೆ ಗ್ರೀನೂ ಅಲ್ಲ, ಈ ಕಡೆ ಬ್ಲೂನೂ ಅಲ್ಲ, ಆ ಥರ ಕಾಂಬಿನೇಷನಲ್ಲಿ ಇದೆ. ರಮಾ ಗ್ರೀನ್ ಅಂತಲೇ ಅನ್ಬೋದು. ಇದು ಸೆರಗಿನ ಭಾಗ ಲೈನ್ ಇದೆ. ಮತ್ತು ನಾನು ಇದು ಫೋಲ್ಡಿಂಗ್ ಹೊಟ್ಟೋಗ್ಬಿಡುತ್ತೆ. ಫೋಲ್ಡಿಂಗ್ ಒಂದ್ಸಲ ಹೋದರೆ ಮತ್ತೆ ಫೋಲ್ಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಓಪನ್ ಮಾಡ್ತಾಯಿಲ್ಲ ಜಾಸ್ತಿ. ಇದು ಬ್ಲೌಸ್ ಪೀಸ್ ಇದು. ನಂತರ ರೌಂಡ್ ಶೇಪ್ನಲ್ಲಿ ಬುಟ್ಟ ಇದೆ. ಮತ್ತು ಚಿಕ್ಕದಾಗೂ ಒಂದು ಬುಟ್ಟ ಇದೆ. ಇದಕ್ಕೆ 780 ರೂಪಾಯಿ ಕೊಟ್ಟಿದ್ದು. ಇದು 50% ಆಫರ್ ಇದ್ದಿದ್ದರಿಂದ ಕರ್ನಾಟಕದಲ್ಲಿ ತೊಗೊಂಡಿದ್ದು ನಾವು. 780 ರೂಪಾಯಿಗೆ ಸಿಕ್ತು. ಮತ್ತು ಇದೊಂದು ಸ್ಕೈ ಬ್ಲೂ ಕಲರ್ನಲ್ಲಿ ಇದೆ. ಬಾರ್ಡರ್ ನೋಡಿ ಸ್ಮಾಲಾಗಿರೋದ್ರಿಂದ ಈ ಮೈಸೂರು ಸಿಲ್ಕ್ ಬಾರ್ಡರ್ ಬರಲ್ವ, ಆ ರೀತಿ ಸ್ಮಾಲಾಗಿತ್ತು. ಇದೊಂದು ಸ್ಯಾರಿ ಸೇಮ್, ಅದು ಇದು ಎರಡು ಸೇಮ್, ಎಲ್ಲ ಡಿಸೈನ್ ಎಲ್ಲ ಒಂದೇ, ಆದರೆ ಕಲರ್ ಒಂದು ಚೇಂಜು. ನೋಡಿ ಸೆರಗಿನ ಭಾಗ ಸೇಮ್ ಲೈನು, ಅದಕ್ಕೆ ಹೇಗಿದೆ ಅದೇ ರೀತಿ ಇದೆ. ಮತ್ತು ಇದೊಂದು ಬ್ಲೌಸ್ ಪೀಸ್ ಇದೆ. ಇದು ಬೇಕಾದ್ರೆ ಬ್ಲೌಸ್ ಪೀಸ್ನಲ್ಲಾದ್ರೂ ಹಾಕ್ಕೋಬೋದು, ಇಲ್ಲ ಆಪೋಸಿಟ್ ಕಲರ್ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಅಷ್ಟೇ ಸ್ಮಾಲ್ ಬುಟ್ಟ ಮತ್ತು ಬಿಗ್ ಬುಟ್ಟ ರೌಂಡ್ ಶೇಪ್ನಲ್ಲಿ ಇದೆ. ಇದನ್ನು ಫೋಲ್ಡಿಂಗ್ ಹೊಟ್ಟೋಗುತ್ತೆ ಅಂದ್ಬಿಟ್ಟು ನಾನು ಓಪನ್ ಮಾಡ್ತಾ ಇಲ್ಲ. ಇದಕ್ಕೂ ಸೇಮೇನೆ 780 ರೂಪಾಯಿ ಕೊಟ್ಟಿದ್ದು. ಇದು ಬ್ಲೂ ಕಲರ್, ಅದು ರಮಾ ಗ್ರೀನ್ ಕಲರ್ ಅಂತ ಅನಿಸುತ್ತೆ. ಇವೆರಡು ಸ್ಯಾರಿನ ಕರ್ನಾಟಕದಲ್ಲಿ ತೊಗೊಂಡ್ವಿ, ಆಫರ್ ಇತ್ತು ಅಂತ. ಮತ್ತು ಇದೊಂದು ಸ್ಯಾರಿ ತೊಗೊಂಡ್ವಿ. ಇದೂ ರಮಾ ಗ್ರೀನ್ ಅಂತಲೇ ಅನ್ಬೋದು. ಕಲರ್ ಯಾವ್ಯಾವ ಕಲರ್ ಅಂತಲೇ ಗೊತ್ತಾಗೋದಿಲ್ಲ. ಒಟ್ಟಿನಲ್ಲಿ ಬ್ಲೂನಲ್ಲಿ ವೆರೈಟಿ ಕಲರ್ ಇದೆ ಅಂತಲೇ ಅನ್ಬೋದು. ಮತ್ತು ಬಾರ್ಡರ್ ಅಂತೂ ಒಂಥರ ಡಿಫ್ರೆಂಟಾಗಿತ್ತು. ಈ ಕಡೆ ಗೋಲ್ಡು ಅಲ್ಲ, ಈ ಕಡೆ ಸಿಲ್ವರು ಅಲ್ಲ, ಒಂಥರ ಕಾಪರ್ ಮತ್ತು ಬ್ಲೂನಲ್ಲೇ ಮಿಕ್ಸ್ ಆಗೋ ಥರ ಬಾರ್ಡರ್ ಇತ್ತು ಅಂತಲೇ ಅನ್ಬೋದು. ಇದು ಅಷ್ಟೇ ರೌಂಡ್ ಶೇಪಲ್ಲಿ ಹತ್ರವಾಗಿ ಬುಟ್ಟ ಇದೆ. ಮತ್ತು ಬಾರ್ಡರು ಗಟ್ಟಿ ಬಾರ್ಡರ್ ಥರ ಇದೆ. ಯಾವುದೇ ಡಿಸೈನ್ ಇಲ್ಲ, ಈ ಫ್ಲವರು ಮಾವಿನಕಾಯಿ ಬಳ್ಳಿ ಆ ಥರ ಏನೂ ಇಲ್ಲ, ಗಟ್ಟಿ ಬಾರ್ಡರ್ ಇದೆ. ಮತ್ತು ಸೆರಗಿನ ಭಾಗ ಈ ರೀತಿ ಇದೆ. ಇದಕ್ಕೂ ಅಷ್ಟೇ ಸೇಮ್ ಬುಟ್ಟ ಹತ್ರವಾಗಿ ಒಂದು ಲೈನ್ ಕೊಟ್ಬಿಟ್ಟು ಮಧ್ಯ ಹಿಂಗೆ ಬುಟ್ಟ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ಬ್ಲೌಸ್ ಪೀಸು ಅಷ್ಟೇ ಸ್ಮಾಲ್ ಬುಟ್ಟ ರೌಂಡ್ದು ಶೇಪ್ದು ಸ್ಮಾಲ್ ಬುಟ್ಟ ಇತ್ತು. ಇದೊಂದು ಸ್ಯಾರಿ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಇದೊಂದು ತೊಗೊಂಡ್ವಿ. ಸ್ಯಾರಿ ಫುಲ್ಲು ಈ ರೀತಿ ಬರುತ್ತೆ ನೋಡಿ. ಅದು ಬ್ಲ್ಯಾಕು ಅಥವಾ ಕಾಪರ್ ಕಲರು ಅಂತಲೇ, ಯಾವ ಜರಿನಲ್ಲಿ ಮಾಡಿರೋದು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಇದಕ್ಕೂ ಸುಧಾ ನಾವು 750 ರೂಪಾಯಿ ಕೊಟ್ವಿ ಈ ಸ್ಯಾರಿಗೆ. ಸ್ಯಾರಿ ಫುಲ್ ಈ ರೀತಿ ಇದೆ. ಇದನ್ನು ಸುಧಾ ಕರ್ನಾಟಕದಲ್ಲಿ ತೊಗೊಂಡಿದ್ದು. ಆಫರ್ ಇತ್ತಲ್ಲ 50%, ಹಾಗಾಗಿ ಕರ್ನಾಟಕದಲ್ಲಿ ತೊಗೊಂಡಿದ್ದು ಇದೊಂದು ಸ್ಯಾರಿ. ನಂತರ ನೆಕ್ಸ್ಟ್ ಸ್ಯಾರಿ ಕಡ್ಡಿ ಜಾರ್ಜೆಟ್ ಬನಾರಸ್ ಸ್ಯಾರಿ ಅಂತಲೇ ಅನ್ಬೋದು. ನನಗೆ ತುಂಬ ದಿನದಿಂದ ಆಸೆ ಇತ್ತು, ಒಟ್ಟಿನಲ್ಲಿ ಕಡ್ಡಿ ಜಾರ್ಜೆಟ್ ಬನಾರಸ್ ತೊಗೋಬೇಕು ಅನ್ನೋದು ಆಸೆ ಇತ್ತು. ನಾನೇ ಬಾಯಿ ಬಿಟ್ಬಿಟ್ನಾ ವಿಡಿಯೋ ಮಧ್ಯದಲ್ಲಿ, ನೀವು ಗೆಸ್ ಮಾಡಿ ಅಂತ ಅಂದೆ. ನಾನು ಬ್ಲೂ ಕಲರ್ ಸ್ಯಾರಿ ನಾನೇ ತೊಗೊಂಡಿದ್ದು ಅಂತ ಹೇಳ್ಬಿಟ್ಟೆ ಬಿಡಿ. ಇದೊಂದು ಸ್ಯಾರಿ ತೊಗೊಂಡೆ ಅಂತಲೇ ಅನ್ಬೋದು. ಈ ಕಡೆಯಿಂದ ಹೋಗ್ತಾ ಫಸ್ಟ್ನೇದಾಗಿ ಕಣ್ಣಿಗೆ ಬಿದ್ದಿದೆ ಅದು ದೂರಕ್ಕೆ ಬ್ಲ್ಯಾಕ್ ಕಲರಾಗಿ ಕಾಣಿಸ್ತಾ ಇತ್ತು. ಬ್ಲ್ಯಾಕ್ ಸ್ಯಾರಿ ಎಷ್ಟು ಅಂತ ಕೇಳಿದಾಗ ಬ್ಲ್ಯಾಕ್ ಅಲ್ಲ, ಅದು ಬ್ಲೂ ಅಂತ ಅಂದರು. ಆದರೆ ವೀಡಿಯೋಗೆ ಮಾತ್ರ ಬ್ಲೂ ಆಗಿ ಕಾಣಿಸ್ತಾ ಇದೆ. ಡೈರೆಕ್ಟ್ ನೋಡಿದಾಗ ದೂರಕ್ಕಂತೂ ಅದು ಬ್ಲ್ಯಾಕ್ ಥರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿತ್ತು ಅಂತಲೇ ಅನ್ಬೋದು.
ಬಾರ್ಡರಲ್ಲಿ ಬಳ್ಳಿ ಬಂದ್ಬಿಟ್ಟು ಲೀಫ್ ಡಿಸೈನು ಮತ್ತು ಫ್ಲವರ್ ಇತ್ತು. ಮೇಲ್ಗಡೆ ಟೆಂಪಲ್ ಬಾರ್ಡರ್, ಸ್ಮಾಲಾಗಿ ಟೆಂಪಲ್ ಬಾರ್ಡರ್ ಇತ್ತು. ಕೆಳಗಡೆ ಗಟ್ಟಿ ಬಾರ್ಡರ್ ಥರ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತು. ಅದು ಬ್ಲೂಗಂತೂ ಜರಿ ಎದ್ದು ಕಾಣಿಸ್ತಾ ಇತ್ತು ಅಂತಲೇ ಅನ್ಬೋದು. ಇದು ಮತ್ತು ಮೈಸೂರು ಸಿಲ್ಕ್ ಸ್ಯಾರಿಗಳಂತೂ ಎರಡೂ ಕಂಫರ್ಟಬಲ್ ಅಂತಲೇ ಅನ್ಬೋದು. ವೇರ್ ಮಾಡೋದಕ್ಕೆ ಹೇಗೆ ಉಟ್ಕೊಂಡ್ರೂ ನಡೆಯುತ್ತೆ ಒಟ್ಟಿನಲ್ಲಿ. ಮಾತ್ರ ಈ ಸ್ಯಾರಿಗಳನ್ನ ಹಾಕ್ಕೊಂಡು ಎಷ್ಟು ದೂರ ಬೇಕಾದ್ರೂ ನಾವು ಜರ್ನಿ ಮಾಡ್ಬೋದು ಅಂತಲೇ ಅನ್ಬೋದು. ನೋಡಿ, ಎಲ್ಲ ಕಡೆನೂ ಈ ಲೀಫ್ ಡಿಸೈನಲ್ಲಿ ಬುಟ್ಟ ಬರುತ್ತೆ. ಈ ರೀತಿ ಇದೆ ಸ್ಯಾರಿ. ಇದೊಂದು ಸ್ಯಾರಿನ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಅದು ಸೆರಗಿನ ಭಾಗ ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂತ ಅಂದರೆ, ಈ ಕಾಂಜೀವರಮ್ಮಲ್ಲಿ ಸ್ಯಾರಿನಲ್ಲಿ ಸೆರಗಿನ ಭಾಗ ಬರುತ್ತಲ್ಲ, ಆ ರೀತಿ ಗ್ರ್ಯಾಂಡ್ ವರ್ಕ್ ಇದೆ ಅಂತಲೇ ಅನ್ಬೋದು. ಗ್ರ್ಯಾಂಡ್ ಗೋಲ್ಡನ್ ವರ್ಕ್ ಇದೆ ಅಂತಲೇ ಅನ್ಬೋದು. ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ. ಮಧ್ಯ ಗಟ್ಟಿ ಬಾರ್ಡರ್ ಥರ ಮಧ್ಯದಲ್ಲಿದ್ದು, ಆ ಕಡೆ ಈ ಕಡೆ ಬಳ್ಳಿ ಡಿಸೈನ್ ಇದೆ. ನಂತರ ಬ್ಲೌಸ್ ಪೀಸು ಈ ಥರ ಸ್ಮಾಲ್ ಲೀಫ್ ಡಿಸೈನಲ್ಲಿ ಬುಟ್ಟ ಇದೆ. ಇದು ಬ್ಲೌಸ್ ಪೀಸ್ ಭಾಗ ಬರುತ್ತೆ. ಮತ್ತು ನಮಗೆ ಆಪೋಸಿಟ್ ಕಲರ್ ಬೇಕು ಅಂತ ಅಂದ್ರೂ ರೆಡ್ ಕಲರ್ ಬ್ಲೌಸ್ ಹಾಕ್ಕೊಂಡಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಬೋದು. ಈ ಕಡ್ಡಿ ಬನಾರಸ್ ಸ್ಯಾರಿ ಇದಂತೂ ತುಂಬ ದಿನದಿಂದ ಆಸೆ ಇತ್ತು, ಆದರೆ ಪ್ಯೂರ್ ತೊಗೊಳ್ಳೋದ ಅಂತ ಅಂದ್ಕೊಂಡಿದ್ದೆ. ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಹಾಗಾಗಿ ಇದೊಂದು ಸ್ಯಾರಿ ತೊಗೊಂಡೆ ಕರ್ನಾಟಕದಲ್ಲಿ. ಅದು ಆಫರ್ ಇತ್ತಲ್ಲ ಅನ್ನೋ ಕಾರಣಕ್ಕೆ ಇದೊಂದು ಸ್ಯಾರಿ ತೊಗೊಂಡೆ ಇರಲಿ ಅಂತ. ಮದುವೆಗಳಿಗೂ ಹಾಕ್ಕೋಬೋದು ಅಥವಾ ದೇವಸ್ಥಾನಗಳಿಗೂ ವೇರ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾನು ಪೇ ಮಾಡಿದ್ದು 3200 ರೂಪಾಯಿ ಕೊಟ್ಟೆ. ಇದಕ್ಕೆ ಇಷ್ಟ ಆಯಿತಾ ನಿಮಗೆ? ಒಂದು ಕಮೆಂಟ್ ಮಾಡಿ. ಇದೊಂದು ಸ್ಯಾರಿ. ಮತ್ತು ಸೇಮ್ ಕಡ್ಡಿ ಜಾರ್ಜೆಟ್ ಬನಾರಸ್ನಲ್ಲಿ ಪಿಂಕ್ ಸ್ಯಾರಿ. ಇದನ್ನು ನಮ್ಮಮ್ಮ ತೊಗೊಂಡ್ರು. ಅವ್ರಿಗೆ ತುಂಬ ದಿನದಿಂದ ಬೇಬಿ ಪಿಂಕ್ ತೊಗೋಬೇಕು ಅಂದ್ಕೊಂಡು ಇದು ನೋಡಿದ ತಕ್ಷಣ ಇಷ್ಟಪಟ್ಟರು. ಹಾಗಾಗಿ ಸೇಮ್ ಇದು, ಅಂದರೆ ಬಾರ್ಡರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ, ಇನ್ನೆಲ್ಲ ಸೇಮ್ ಇದೆ. ಓಪನ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. 3680 ರೂಪಾಯಿ ಕೊಟ್ಟೆ, ಅಂದರೆ 400 ರೂಪಾಯಿ ವ್ಯತ್ಯಾಸ ಆಯಿತು ಅದಕ್ಕೂ ಇದಕ್ಕೂ. ಪಿಂಕ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಮಾತ್ರ. ಮತ್ತು ಇದೊಂದು ಬ್ಲ್ಯಾಕ್ ಕಲರ್ ಸ್ಯಾರಿ. ಬ್ಲ್ಯಾಕ್ ಅಂತೂ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ ಅಂತಲೇ ಅನ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಅನ್ಬೋದು. ಎಲ್ಲರ ಮನೆಯಲ್ಲೂ ಬ್ಲ್ಯಾಕ್ ಸ್ಯಾರಿ ಒಂದು ಇದ್ದೇ ಇರುತ್ತೆ. ಇದು ನನ್ನ ತಮ್ಮನ ಹೆಂಡ್ತಿ ತೊಗೊಂಡ್ಲು. ಇದೇ ಬೇರೆ ಥರ ಡಿಸೈನ್ ಇತ್ತು. ಒಟ್ಟಿನಲ್ಲಿ ಇಷ್ಟು ಸ್ಯಾರಿ ಶಾಪಿಂಗ್ ಮಾಡಿದ್ದಾಯಿತು ನಾವು ಮೈಸೂರಿಂದ. ಆದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸೀರೆ ಉಡಿಸ್ತೀನಿ ಅನ್ನೋದನ್ನು ನಾನು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತಲೇ ಅನ್ಬೋದು. ನಾನೀಗಲೇ ಆ ಸೀರೆನ ತೋರಿಸೋದಿಲ್ಲ. ಇಷ್ಟು ಶಾಪಿಂಗ್ ಆಯಿತು. ಈ ವಿಡಿಯೋಸ್ ಇಷ್ಟ ಆಯಿತಾ? ಥ್ಯಾಂಕ್ ಯು.